ಬಟ್ ಇರಿಟೇಟಿಂಗ್ ಅಂದರೆ ಅದೇ ಸರ್ ನಂಗೆ ಸ್ಟಾರ್ಟಿಂಗ್ ಏನೋ ಅನ್ಕೊಂಡ್ರೆ ಇಷ್ಟನೇ ಆಗ್ತಿರ್ಲಿಲ್ಲ. ಗೊತ್ತಿಲ್ಲ ಸರ್, ದೇರ್ ವಾಸ್ ನೋ ರೀಸನ್. ಇಡೀ ಬಾಯ್ಸ್ ಹಾಸ್ಟೆಲ್ ಕೇಳ್ತಾ ಇದ್ದಾರೆ. ನಿಮ್ ತರ ಯಾರು ಹುಡುಗಿನ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲ ಎಲ್ಲ ಕ್ಯಾರೆಕ್ಟರ್ಸ್ ಬಗ್ಗೆ ಕೇಳ್ತಾರೆ. ಮುಂಗಾರು ಮಳೆಗಿಂತ ದೊಡ್ಡ ಹಿಟ್ ಆಗುತ್ತೆ ಸರ್. ಹೃದಯಗಳ ಹುಣ್ಣಿಮೆಗೆ ಉಕ್ಕುತ್ತಿದೆ ಮನದ ಕಡಲು. ಮನದ ಕಡಲು ಚಿತ್ರದ ನಾಯಕಿ ಮಣಿಯ ಜೊತೆ ನಿರ್ದೇಶಕ ಯೋಗರಾಜ್ ಭಟ್ ಹಾಡಿದ್ದೀವಿ. ನೆಕ್ಸ್ಟ್ ನಾಯಕ ನಟ ಬರ್ತಾನೆ. ಈಗ ಎಲ್ಲ ಕಡೆ ವಿಡಿಯೋ ಪಾಡ್ಕಾಸ್ಟ್ಗಳು ಗಲಾಟೆ. ಸೊ ನೀವಿಬ್ರು ಕೇಳ್ಕೊಂಡ್ರಿ ನಿಮ್ಮ ಜೊತೆಗೆ ಒಂದು ಪಾಡ್ಕಾಸ್ಟ್ ಮಾಡೋಣ ಅಂತ. ನನಗೂ ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ. ಸುಮ್ಮನೆ ಶಿವರಾಜ್ ಕಡೆ ನಿಮ್ಮ ಬಗ್ಗೆ ಹೇಳಿದ್ರು. ನನ್ನ ಬಗ್ಗೆನಾ ಸರ್? ಅಂದರೆ ಎಲ್ಲಿ ಹುಟ್ಟಿದ್ರಿ, ಏನು ಕತೆ, ಹೆಂಗೆ ಓದಿದ್ರಿ, ಇಲ್ಲಿ ಯಾಕೆ ಬಂದ್ರಿ? ಪಟ್ 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 ಪಟ್. ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರು. ಸೊ ಮಲೆನಾಡು ಹುಡುಗಿ. ಎಸ್. ಅದಾದಮೇಲೆ ಸಿನಿಮಾ ಯಾಕೆ ಅಂತ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ ಸರ್. ನಾನು ಡ್ಯಾನ್ಸಿಗೆ ಕಳಿಸ್ತಿದ್ರು, ಡ್ಯಾನ್ಸ್ ಕಲಿಯೋಕ್ಕೆ ಅಂತ. ಆವಾಗ ತನನಂ ಅಂತ ಒಂದು ಮೂವಿ ಮಾಡ್ತಾಯಿದ್ರು ರಮ್ಯಾ ಅವ್ರದ್ದು. ಆವಾಗ ನಮ್ಮ ಡ್ಯಾನ್ಸ್ ಲೆಸ್ಸಿಂದ ಕರ್ಕೊಂಡರು ಕಂಡೆ ಕಂಡೆ ಗೋವಿಂದನ ಸಾಂಗಿಗೆ ಮಕ್ಳುಗಳು ಬೇಕು ಅಂತ. ಸೊ ಅವತ್ತು ನನಗೆ ಓಕೆ ನಾನು ಇಂಡಸ್ಟ್ರಿಗೆ ಬರಬೇಕು, ನಾನು ಮೇಕಪ್ ಮಾಡ್ಕೊಳ್ಬೇಕು, ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕು ಅಂದ್ಕೊಂಡು ಅವತ್ತು ಆಸೆ ಆಗಿದ್ದು. ಸೊ ಅಲ್ಲಿಂದ ನನ್ನ ಸಿನಿಮಾಗೆ ಇವತ್ತು ಯಾಕೆ ಇಲ್ಲಿದ್ದೀನಿ ಅಂದರೆ ಆ ಸಿನಿಮಾಯಿಂದನೇ ನಾನು ಇವತ್ತು ಇಲ್ಲಿದ್ದೀನಿ. ಬಿಗ್ ಫ್ಯಾನ್ಸು. ಮೀಟು. ನಾನು ನೆನ್ನೆ ಅವ್ರ ಜೊತೆ ಮಾತಾಡ್ದೆ ಸರ್. ನಾನು ಅವ್ರಿಗೆ ಹೇಳಿದೆ, ನಾನು ಹೇಳಾದ್ಮೇಲೆ ಶಿ ವಾಸ್ ವೆರಿ ಹ್ಯಾಪಿ. ಹೌದಾ, ನಾನು 7th ಬರ್ತೀನಿ ಸಾಂಗ್ ರಿಲೀಸ್ಗೆಲ್ಲ, ನಾನು ಮೀಟ್ ಮಾಡ್ತೀನಿ, ಮಾತಾಡ್ತೀನಿ. ತುಂಬಾನೇ ಒಳ್ಳೆ ಫ್ರೆಂಡ್ ಅವರು. ಇನ್ಸ್ಪಿರೇಷನ್ ಸರ್ ನನಗೆ. ಯಾ, ಸೋ ಬ್ಯೂಟಿಫುಲ್, ಇನ್ನೂ ಸೋ ಬ್ಯೂಟಿಫುಲ್. ಹಂಗಾಗಿ ಸಿನಿಮಾಗೆ ಬಂದಿದ್ದೀನಿ ಸರ್ ನಾನು. ಅವ್ರಿನ್ ಬಿಕಾಸ್ ಆಫ್ ರಮ್ಯಾ. ನೀವು ಸರ್? ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಮುಂಬೈಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಬೆಂಗಳೂರು ಪಕ್ಕ ಬೆಂಗಳೂರು ಹುಡುಗಿ. ಇಲ್ಲೇ ಸೆಂಟ್ರಲ್ ಬ್ಯಾಂಗ್ಳೂರ್. ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ಸ್ಕೂಲ್ ಇಷ್ಟ ಆಗಲಿಲ್ಲ ನನಗೆ. ಸಿನಿಮಾ ಫೀಲ್ಡಿಗೆ ಬರಬೇಕಿತ್ತು ಅಂತ ಯಾವತ್ತೂ ಆಸೆ ಇತ್ತು. ಸ್ಕೂಲ್ ಬಿಟ್ಟು ಹೋಮ್ ಸ್ಕೂಲಿಂಗ್ ಮಾಡಿದೆ. ಹಾಂ, 15 ವರ್ಷ ಇದ್ದಾಗ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ ಮುಂಬೈಗೆ. ಅಲ್ಲಿಂದ ಅಸಿಸ್ಟೆಂಟ್ ಎಡಿಟರ್ ಆಗಿದ್ದೆ. ಅದಾದಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆದೆ. ಅಸಿಸ್ಟೆಂಟ್ ಡೈರೆಕ್ಟರ್ ನೋ ನಾನು ಅದನ್ನ ಯೂಸ್ ಮಾಡಿದೆ ಇವಾಗ. ಸೊ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಹಾಲಿವುಡ್ ಸ್ಟೈಲ್ ಹೇಳೋ ಬದಲು ನಮ್ಮ ಲೋಕಲ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅದಾಗಿದ್ರೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಅಸಿಸ್ಟೆಂಟ್ ಡೈರೆಕ್ಟರ್ ಖರಾಬ್ ಬಂತು. ಇನ್ನೊಂದು ಟೈಮ್ ಹೇಳಿ. ಅಸಿಸ್ಟೆಂಟ್ ಡೈರೆಕ್ಟರ್. ಅಸಿಸ್ಟೆಂಟ್ ಡೈರೆಕ್ಟರ್ ಕರೆಕ್ಟ್. ನೀವು ಹೇಳಿ ಸಿಟ್ಟೆ ನೋಡ. ಅದು ಕರಿಬೇಕಾದ್ರೆ ಹಂಗೆ ಆಗ್ಬಿಡುತ್ತೆ. ಅಸಿಸ್ಟೆಂಟ್ ಕರಿ. ಹೌದು. ಆಮೇಲೆ US-ಗೆ ನಾನು ಲಾ ಶುರು ಮಾಡಿದಾಗ ಅವಾಗ ಗೊತ್ತಾಯ್ತು, ಓಕೆ ನಂಗೆ ಲಾ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲ ಲಾಯರ್ಸು. ಸೊ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಈ ಸಿನಿಮಾಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು US-ಅಲ್ಲಿ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಒಂದು ಕೋರ್ಸ್ ಮಾಡಿದೆ. ಮತ್ತು ಶಿಕಾಗೋ ಅಲ್ಲಿ ಇನ್ನೊಂದು ಕೋರ್ಸ್ ಮಾಡಿದೆ, ಸೆಕೆಂಡ್ ಸಿಟಿ ಸ್ಕೂಲಲ್ಲಿ. ಸೊ ಅದಾದಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ನಾನು ಅವಾಗ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ದೆ. ಅದು ಕೋರ್ಸ್ ಎಲ್ಲ ಮಾಡಿದಾದಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಟೈಮ್ಸ್ ಫ್ರೆಶ್ ಫೇಸ್ ಮಾಡಿದೆ. ಆಮೇಲೆ ನಿಮ್ಮನ್ನ ಭೇಟಿ ಆದೆ, ನಿಮ್ಮ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡೋಕ್ಕೆ. ಆವಾಗ ನೀವು ನನ್ನ ಮೊದಲನೇ ಅವಕಾಶ ಪದವಿ ಪೂರ್ವ ಕೊಟ್ರಿ. ಸೊ ಅಲ್ಲಿಂದ ಈ ಸಿನಿಮಾಗೆ ಬಂದ್ರಿ. ಕರೆಕ್ಟ್. ಈಗ ನಿಮ್ಮ ಮೊದಲನೇ ಭೇಟಿ ಇದೇ ಆಫೀಸ್ಗಳಲ್ಲೇ ಆಗಿರುತ್ತೆ, ಮನದ ಕಡಲು. ನೀವು ಕೂಡ ಅಷ್ಟೇ. ನಿಮ್ದು ಅಲ್ಲಿ ಕೃಷ್ಣಪ್ಪ ಅವರ ನೆಲಮಂಗಲ ಒಂದು ಗದ್ದೆ ಇದೆ, ಅಲ್ಲಿ ಬಂದಿದ್ದು. ಫಸ್ಟ್ ಬಂದಿದ್ದೆ ಇಲ್ಲಿಗೆ ಸರ್. ನಾನು ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿಗೆ ಬಂದೆ. ನಮ್ಮ ಗೆಳೆಯ ಸಂತೋಷ್ ಪಾತಾಜೆ ನಿಮ್ಮನ್ನ ಸಜೆಸ್ಟ್ ಮಾಡಿದ್ದು ಒಂದು ಆ್ಯಡ್ ಆಗಿ ನೋಡ್ಬಿಟ್ಟು. ಹೌದು. ನೀವು ಪದವಿ ಪೂರ್ವ ಮಾಡಿದ್ರಿ. ಇದಕ್ಕೆ ಮುಂಚೆ ಹಲವಾರು ಹುಡುಗಿಯರದ್ದು ಆಡಿಷನ್ಸ್ ಆಗಿ ಕೆಲವೊಬ್ಬರನ್ನ
ಆಲ್ಮೋಸ್ಟ್ ತಗೊಂಡು ಬಿಟ್ಟಿದ್ವಿ. ಹಣ ಕೂಡ ಕೊಟ್ಟಾಗಿತ್ತು, ಅಡ್ವಾನ್ಸ್ ಅಂತೆಲ್ಲ ಕರೀತಾರಲ್ಲ. ಅದು ಗೊತ್ತಾದಾಗ ಒಂದು ಡೈಲಮಾ ಇರುತ್ತಲ್ಲ, ಇರ್ತೀನಾ ಇಲ್ವಾ ಇವ್ ಯಾವಾಗ ಲೂಸ್ ಬಿಡ್ತಾರ ಮಾತಾಡ್ತೇವೆ, ಒಂದು ಅರ್ಥ ಆಗಲ್ಲ. ನನ್ನ ಬಗ್ಗೆ ಅಂತ ಒಂದು ಸೆನ್ಸ್ ಇರುತ್ತೆ, ಏನ್ ಹೇಳ್ದ ನಂಗೆ ಅರ್ಥ ಆಗಿಲ್ಲ ಅಂತ. ಏನೇನ್ ಅನ್ಸಿತ್ತು ನೀವು ಆಡಿಷನ್ಸಿಗೆ ಬಂದಾದ ಮೇಲೆ ಏನ್ ಅನಿಸ್ತು ನಿಮ್ಗೆ? ಸರ್ ಬಂದಾಗ ಬ್ಲ್ಯಾಂಕ್ ಆಗೇ ಬಂದೆ ನಾನು. ಆಡಿಷನ್ಸ್ ಕೊಟ್ಟೆ, ನೀವಿದ್ರಿ ಏನೋ ಫುಲ್ ಭಯ ಆಯಿತು ನನಗೆ. ಬಟ್ ಅದೊಂದು 10-15 ಮಿನಿಟ್ಸ್ ಆಮೇಲೆ ನಾರ್ಮಲ್ ಆಗಿಬಿಟ್ಟೆ. ಯಾಕಂದರೆ ನೀವು ಯೋಗರಾಜ್ ಸರ್ ಅನ್ನೋದಕ್ಕಿಂತ ಲೈಕ್ ಅ ಫ್ರೆಂಡ್, ಆರಾಮಾಗಿ ನೀವು ಹೇಳ್ಕೊಟ್ರಿ ಎಲ್ಲ ಇದ್ದಿದ್ದು. ಬಟ್ ಸೆಲೆಕ್ಟ್ ಆಗಿಬಿಟ್ಟೆ ಸರ್. ಸೆಲೆಕ್ಟ್ ಆದ್ಮೇಲೆ ಭಯ ಆಗಿಲ್ಲ. ಶೂಟಿಂಗ್ ಆದ್ಮೇಲೂ ಡಿಸ್ಕಷನ್ಸ್ ಎಲ್ಲ ನಡೀತಿತ್ತು ಅಲ್ವಾ ಸರ್, ನಾನು ಇರ್ತೀನಾ ಇರಲು ಏನ್ ಕತೆ, ತುಂಬಾ ಜನ ಬಂದು ಹೋಗ್ತಾ ಇದ್ರು ಅಲ್ಲ ಸರ್. ನನಗೆ ಭಯ ಸರ್, ಸೆಲೆಕ್ಟ್ ಆಗ್ಬೇಕಾದ್ರೂ ಲೈಕ್ ಓಕೆ ಬಿಡು, ಸೆಲೆಕ್ಟ್ ಆದಾಗ ನೋಡೋಣ ಹಾಗೆ ಹೀಗೆ ಅನ್ನೋದಿತ್ತು. ಬಟ್ ನಿಮ್ಮ ಜೊತೆ ವರ್ಕ್ ಮಾಡಬೇಕು ಅನ್ನೋದೆಲ್ಲ ಇರೋದಲ್ಲ. ಬಟ್ ನನಗೆ ಭಯ ಆಗಿದ್ದು ಸೆಲೆಕ್ಷನ್ಗೂ ಭಯ ಆಗಿರಲಿಲ್ಲ ಸರ್. ಸೆಲೆಕ್ಟ್ ಆಗಿ ಶೂಟಿಂಗು ಕಂಪ್ಲೀಟ್ ಆದ್ಮೇಲೆ ನನಗೆ ಭಯ ಆಗಿರೋದು. ಯಾವಾಗ ಅಂಜಲಿ ಅವ್ರ ಆಡಿಷನ್ ಎಲ್ಲ ನಡೀತಿತ್ತು ಅಲ್ವಾ, ಆ ಸೆಕೆಂಡ್ ಶೆಡ್ಯೂಲ್ ಟೈಮಲ್ಲಿ ನನಗೆ ಭಯ ಆಗಿದ್ದು ಸರ್. ಇರ್ತೀನ ಅಂತ ಸರ್. ನಂಗೆ ಫುಲ್ ಭಯ, ಇವಾಗ್ಲೂ ಭಯ ಇದೆ. ಆಡಿಷನ್ಗಿಂತ ಮುಂಚೆ ಒಂದು ಭಯ, ಓಕೆ ಹೆಂಗೆ ಮಾಡ್ತೀನೋ. ಬಿಕಾಸ್ ನಿಮ್ಮ ಜೊತೆ ನಾನು ಪದವಿ ಪೂರ್ವ ಆದಮೇಲೆ ನಿಮ್ಮ ಎಲ್ಲ ಸಿನಿಮಾಗೂ ನಾನು ಮೆಸೇಜ್ ಮಾಡಿ ಪ್ಲೀಸ್ ಆಡಿಷನ್ ಮಾಡಿ ಅಂತ ಕೇಳ್ತಾ ಇದ್ದೆ. ಬಟ್ ಸೊ ನಾನು ಅದೇ ಅಂದ್ಕೊಂಡೆ, ಓಕೆ ಹಂಗೆ ಸಿಕ್ಕಲ್ಲ ಮೋಸ್ಟ್ಲಿ ಅಂತ. ಹಾಗೆ ಆಯಿತು. ಫಸ್ಟ್ ಆಡಿಷನ್ ಆದಮೇಲೆ ಇಲ್ಲ ಮೋಸ್ಟ್ಲಿ ಆಗಲ್ಲ ಅಂತ ಅನಿಸ್ತು. 1-2 ವಾರ ಹತ್ಬಿಟ್ಟು ಎಲ್ಲ ಗ್ರೀವಿಂಗ್ ಪ್ರಾಸೆಸ್ ಎಲ್ಲ ಮುಗಿಸಿ ಮತ್ತೆ ಫಾರ್ ಸೋ ಮೆನಿ ಡೇಸ್ ನಂಗೆ ಈ ಸಿನಿಮಾ ಸ್ಟೋರಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಕೇಳಿಸ್ಕೊಂಡಾಗ ಐ ವಾಸ್ ಲೈಕ್ ಐ ಹ್ಯಾವ್ ಟು ಡೂ ಇಟ್ ಬಿಕಾಸ್ ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ನಾನು ಆರ್ಕಿಯಾಲಜಿಸ್ಟ್ ಆಗಬೇಕಂತ ಒಂದು ಆಸೆ ಇತ್ತು. ಆಮೇಲೆ ಅಪ್ಪ ಅಮ್ಮ ಹೇಳಿದ್ರು ಅಷ್ಟೊಂದು ಸ್ಕೋಪ್ ಇಲ್ಲ ಮಾಡಬೇಡ ಅಂತ. ಸೊ ಬಟ್ ಐ ಫೆಲ್ಟ್ ಲೈಕ್ ಇಟ್ ವಾಸ್ ಅ ಫುಲ್ ಸರ್ಕಲ್ ಮೂಮೆಂಟ್ ಫಾರ್ ಮೀ. ಸೊ ಅದು ಸಿಕ್ಕಲಿಲ್ಲ ಅಂತ ಒಂದು 4-5 ದಿವಸ ಆತ್ತೆ. 1-2 ವಾರ ಫುಲ್ ಬೇಜಾರು ಮೂಡಲ್ಲೇ ಇದ್ದೆ, ಡಿಪ್ರೆಷನಲ್ಲಿ ಹೋಗಿದ್ದೆ ಒಂಥರ. ಆಮೇಲೆ ಬೈ ಗಾಡ್ಸ್ ಗ್ರೇಸ್ ಇನ್ನೊಂದ್ಸತಿ ಕಾಲ್ ಬಂತು ಬನ್ನಿ ಅಂತ. ಅವಾಗ್ಲೂ ಭಯ. ಆಮೇಲೆ ನನ್ನ ಕ್ಯಾರೆಕ್ಟರ್ ಬ್ರೀಫ್ ಕೇಳಿಸ್ಕೊಂಡು ಐ ಆಮ್ ನಾಟ್ ಲೈಕ್ ಮೈ ಕ್ಯಾರೆಕ್ಟರ್ ಅಂತ ಗೊತ್ತಾದಾಗ ಐ ಗಾಟ್ ಈವನ್ ಮೋರ್ ಸ್ಕೇರ್ಡ್. ಅಯ್ಯೋ ಹೆಂಗೆ ಹೌ ಟು ಆ್ಯಕ್ಟ್ ದ ಕಂಪ್ಲೀಟ್ ಆಪೋಸಿಟ್ ವೇ ಅಂತ. ಸೆಲೆಕ್ಷನ್ ಆದಮೇಲೂ ಆಫ್ಕೋರ್ಸ್ ಇನ್ನೂ ಡಿಸ್ಕಷನ್ಸ್ ನಡೀತು. ನಾವು ಈ ಬಟ್ಟೆ ಅಂಗಡಿಗೆ ಒಂದು ಬನಿಯನ್ ತಗೊಳಕ್ ಹೋಗಿ 108 ಬನಿಯನ್ಗಳು ನೋಡಿ ಒಂದು ತಗೊಳ್ಳದೆ ಬರ್ತೀವಲ್ಲ, ಆ ಸ್ಥಿತಿಲಿದ್ವಿ ನಾನು ನನ್ನ ಟೀಮ್. ಒಂದು ಪಾಯಿಂಟಲ್ಲಿ ಬೇಕಾಗಿದೆ 2 ಹುಡುಗಿರ ಕತೆ. ಯಾಕಪ್ಪ ಬರ್ಕಂಡೆ ಅಂತ ಅನ್ಸ್ಬಿಡ್ತು. ನಾನು ತಂಡದಲ್ಲಿ ಗಡ್ಡಾಬಿಜಿ, ಅಮೋಲು, ಸಚಿನ್, ದೊಡ್ಡ ಟೀಮು, ಗಂಗಣ್ಣ ನಿರ್ಮಾಪಕರು, ಗೀತಾಪೆ. ರೀಡಿಂಗ್ ಕೊಟ್ಟಾಗೆಲ್ಲ ಚೆನ್ನಾಗೇ ಕೇಳುತ್ತೆ, ಸಂತೋಷ. ಇವಾಗ ಒಂದು ತೆಗೆದು ಬಿಸಾಕ್ಬಿಡೋಣ ಅತ್ಲಾಗ ಒಂದೇ ಹುಡುಗಿ ಮಾಡೋದು. ಇದು ಯಾಕೋ ಭಯ ಹರಿತಾ ಇಲ್ಲ, ತಕ್ಕಡಿ ತೂಗ್ತಾ ಇಲ್ಲ, ಒಂದು ಇಲ್ಲಿ ಕೆಳಗಿಳಿತಿದೆ ಇಲ್ಲ ಅಲ್ಲಿ ಮೇಲೆ ಇರ್ತಿದೆ. ಆ ಡೈಲಮಲ್ಲಿ ನಾವು ತಗಲಾಕೊಂಡಾಗ ನೀವು ಸಿಕ್ಕಿದ್ದು, ಅಲ್ಲಿ ನಿಮಗಾದ ಎಲ್ಲ ಆ್ಯಂಗ್ಸೈಟಿಗೆ ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಾವು ಬಿಟ್ಟೇ ಬಿಡೋಣ ಅತ್ಲಾಗ ಇಲ್ಲಿ ಹುಡುಗಿರೂ ಸಿಗ್ತಾ ಇಲ್ಲ, ಹುಡುಗನೂ ಸಿಗ್ತಾ ಇಲ್ಲ ಅಂತ. ಸುಮುಖನೂ ನೆಟ್ಟಿಗೆ ಸಿಕ್ಕಿರ್ಲಿಲ್ಲ ನಮ್ಗೆ ಅವಾಗ. ಆ ಸ್ಥಿತಿಲಿದ್ದಾಗ ನಿಮ್ಗಳ ಆಡಿಷನ್ ಆಗಿದ್ದು. ಹಂಗಾಗಿ ಹೋಗಿ ನಮಗೆ ಪಟ್ಟತ ಏನು ಹೇಳೋಕ್ಕಾಗಲಿಲ್ಲ. ಆಮೇಲೆ ಇನ್ಯಾರ್ಯಾರೋ ಹುಡುಗಿರು ಬಂದರು, ಅವಳೇನೋ ನಾನು ಒಬ್ಬಳೇ ಇರಬೇಕು ಅಂತ ಓಡೋಗ್ಬಿಟ್ರು. ಹೌದು ಸರ್. ನಾನು ಬೇರೆ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಬರ್ಕೊಂಡಿದ್ದೀನಿ. ಅದು ಬರೆಯೋನಾಗಿ ಅಥವಾ ಸಿನಿಮಾ ಲವರ್ ಆಗಿ, ಸಿನಿಮಾ ಆಡಿಯನ್ಸ್ ಆಗಿ ನನಗೆ ತುಂಬ ಇಷ್ಟದ ಪೋರ್ಷನ್ಸೇ ಮನದ ಕಡಲಲ್ಲಿ ನಿಮ್ಮಿಬ್ರು ಫ್ರೆಂಡ್ಶಿಪ್. ಥ್ಯಾಂಕ್ ಯು ಸರ್. ನೀವು ಅವರಿಗೆ ಕಳ್ಕೊಂಡೆ ಅನ್ನೋದು, ಅವರು ಎಲ್ಲ ಒಂದು ಕಡೆ ತುಂಬಾ ದೊಡ್ಡ ಡೇಂಜರ್ ಅದನ್ನ ಹೇಳ್ಕೋಬೇಕು ಅಂದ್ರೆ ಸ್ಟೀಫನ್ ಅಂತ ತರ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ನಿಮ್ಮಿಬ್ಬರು. ಯಾರು ಸಿಗ್ತಾರೆ, ಆಮೇಲೆ ಇಬ್ರು ಹುಡುಗಿರು ಫ್ರೆಂಡ್ಸ್ ಆಗಿ ಹೆಂಗ್ ಬಿಹೇವ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಸೊ ಆ ಮಜೆಗಳನ್ನ ಕೊಟ್ಟಿದ್ದಕ್ಕೆ ಮತ್ತೆ ಧನ್ಯವಾದ ನಿಮಗೆ. ನೆಕ್ಸ್ಟ್, ಈಗ ಮನದ ಕಡಲು ಪ್ರೇಮ ಕಥೆ ನಿಮ್ಗೂ ಗೊತ್ತು, ಲವ್ ಟ್ರಯಾಂಗಲ್. ಅದನ್ನ ಹೇಳೋದ್ರಿಂದ ಏನು ಡೇಂಜರ್ ಇಲ್ಲ. ಮುಂಚೆ ಎಲ್ಲ ಪ್ರಿಂಟೆಡ್ ಕಾದಂಬರಿಗಳನ್ನೇ ಸಿನಿಮಾ ಮಾಡ್ತಿದ್ರು. ಈ ನಾವು ಸಿನಿಮಾದವ್ರು ಏನ್ ಮಾಡ್ಬಿಡ್ತೀವಿ, ನಾವು ಕಥೆ ಮೇಲೆ ಕೂತಿದೀವಿ, ಕಥೆ ಬಿಟ್ಕೊಡಲ್ಲ, ಯಾರಿಗೂ ಹೇಳಲ್ಲ ಅಂತೆಲ್ಲ ತುಂಬಾ ಕಥೆಗಳು ಹೊಡಿತೀವಿ.
ಬಟ್ ಜನ ನಮ್ಮೆಲ್ಲರನ್ನೂ ಮೀರಿದವ್ರು. ಈಗ 3 ಜನ ಕೂತಿದ್ದಾರೆ, 2 ಹುಡುಗಿರು ಗೊತ್ತಿದ್ದಾರೆ ಅಂದ್ರೆ ಅವ್ರು ಒಂದು 20% ಕಾಫಿ ಯೋಚನೆ ಮಾಡ್ಬಿಟ್ಟಿರ್ತಾರೆ. ಆ ಲವ್ ಟ್ರಯಾಂಗಲ್ ಅಲ್ಲಿ ಆಕ್ಟ್ ಮಾಡಿ ಇಬ್ರು ಒಂದು ಫ್ರೆಂಡ್ಶಿಪ್ಪಿಗೆ ಎಕ್ಸಾಂಪಲ್ ತರ ಸುಮಾರು ಸೀನ್ಗಳು ಆಕ್ಟ್ ಮಾಡಿದ್ದೀವಿ. ಅದೇ ತರ ಸುಮುಖ ನಾಯಕ ನಟ, ಅವನನ್ನ ನೀವು ಇಷ್ಟಪಡ್ತೀರಿ, ಗೊತ್ತಿಲ್ದಂಗೆ ಅವಳು ಇಷ್ಟಪಡೋಕೆ ಶುರು ಮಾಡ್ತಾಳೆ. ಈ ಥರದ್ದೇನೋ ಒಂದು ನಡೀತಾ ಹೋಗುತ್ತೆ. ನೀವೇ ನಿಮ್ಮ ಟ್ರ್ಯಾಕ್ ವಿಲ್ಲನ್. ಅದೆಲ್ಲ ಜನಕ್ಕೆ ನೋಡಿದ್ಮೇಲೆ ಗೊತ್ತಾಗುತ್ತೆ. ನೀವು ಮಾಡೋ ಒಂದು ಸಣ್ಣ ಮಿಸ್ಟೇಕಿಗೆ ಏನೇನೋ ಆಗ್ತಾ ಹೋಗುತ್ತೆ. ಈ ಲವ್ ಅಂದ್ರೆ ಏನೇನು ಅನ್ಸುತ್ತೆ ನಿಮ್ಗೆ ಇವಾಗ ಲವ್ ಸ್ಟೋರಿ ಇಲ್ಲಿ ಆಕ್ಟ್ ಮಾಡೋದಕ್ಕೂ? ನೀವು ಸಿನಿಮಾದಲ್ಲಿ ನಟಿ, ನಾನು ಹೀರೋಯಿನು ಅನ್ನೋದಕ್ಕಿಂತನೂ ನಿಮ್ಮಲ್ಲಿ ಒಳಗಡೆ ಒಬ್ಬ ಪ್ರೇಕ್ಷಕಿ ಇರ್ತಾಳೆ. ಸಿನಿಮಾ ಲವ್, ನೀವು ಯಾವುದೋ ಒಂದು ಒಳ್ಳೆ ಲವ್ ಸ್ಟೋರಿ ನೋಡಿದಾಗ ಇಂಥದ್ದು ಯಾಕೆ ಕನ್ನಡದಲ್ಲಿ ಬರಲ್ಲ ಅಂತ ನನ್ನ ಹತ್ರ ಜಗಳ ಆಡಿದ್ದೆಲ್ಲ ನೋಡಿದ್ದೀನಿ. ಒಬ್ಬ ಪ್ರೇಕ್ಷಕಿಯಾಗಿ ಏನ್ ಅನ್ಸುತ್ತೆ ಈ ಲವ್ ಸ್ಟೋರಿ? ನಿಮ್ಗೇನ್ ಅನ್ಸುತ್ತೆ? ಆಕ್ಟಿಂಗ್ ಬಿಟ್ಬಿಡಿ. ನಾನು ನಾರ್ಮಲ್ ಆಗಿ ಮನದ ಕಡಲು ರಿಲೀಸ್ ಆಗಿದೆ, ನೋಡ್ತಾ ಇದ್ದೀನಿ. ನಿಮ್ಗೆ ಹೆಂಗೆ ಸೆಳೆಯುತ್ತೆ ಸಿನಿಮಾ? ಸೊ ಮೇಜರ್ ಬಂದೆ ಅಲ್ಲಿ ಫ್ರೆಂಡ್ಶಿಪ್ ಇದೆ ಸರ್. ಒಂದು ಬೆಸ್ಟ್ ಫ್ರೆಂಡ್, ಗರ್ಲ್ ಬೆಸ್ಟ್ ಫ್ರೆಂಡ್ಸ್ ತುಂಬ ಯೂಶಲಿ ಗರ್ಲ್ ಬೆಸ್ಟ್ ಫ್ರೆಂಡ್ಸ್ ಎಲ್ಲೂ ವರ್ಕ್ ಆಗಲ್ಲ, ಬಟ್ ಇಲ್ಲಿ ವರ್ಕ್ ಆಗಿದೆ. ಅದೊಂದು ಲವ್ ಸ್ಟೋರಿ. ಯಾವಾಗಲೂ ಒಂದು ಹುಡುಗಿ ಮಧ್ಯೆ ಒಂದು ಲವ್ ಅನ್ನೋದಕ್ಕಿಂತ ಇದರಲ್ಲಿ ಒಂದು ಹುಡುಗಿ ಮಧ್ಯೆ ಇಬ್ಬರು ಮಧ್ಯೆನೂ ಒಂದು ಒಳ್ಳೆ ಬಾಂಡಿಂಗ್ ಇದೆ, ಲವ್ ಸ್ಟೋರಿ ಅನ್ನೋದಿದೆ. ಇದು ಒಂದು ಲವ್ ಸ್ಟೋರಿ ನಮ್ಮಿಬ್ರದ್ದು. ಆ್ಯಂಡ್ ನಂದು ಸುಮುಖದಾಗಿರಲಿ, ನಮ್ಮ ಅಂಜಲಿ ಸುಮುಖ ಆಗಿರಲಿ, ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಆ ಕಾನ್ವರ್ಸೇಷನ್ ಆಗಿರಲಿ, ಏನೇ ಆಗಿರಲಿ, ಒಂದೊಂದು ಮಾತು, ಇವಳ್ದು ಸೀನ್ಸ್ ಆಗಿರಲಿ, ಆ ಡೈಲಾಗ್ಸ್ ಆಗಿರಲಿ, ನನ್ನ ಸೀನ್ಸ್ ಡೈಲಾಗ್ಸ್ ಆಗಿರಲಿ, ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಓಕೆ, ನಾನು ಇದೇ ಜಾಗದಲ್ಲಿ ಇದ್ದಿದ್ರು ಕೂಡ ನಾನು ಇದೇ ಹೇಳ್ತಿದ್ದೆ, ಹೀಗೆ ನಾನು ಮಾತಾಡ್ತಾ ಇದ್ದೆ ಅನ್ಸುತ್ತೆ ಅನ್ನೋ ಒಂದು ಕನೆಕ್ಟ್ ಆಗುತ್ತೆ. ಆ ಎಮೋಷನ್ಸ್ ಆ ಏಜಲ್ಲಿ ನಾವು ಸುಮ್ಮನೆ ಏನೇನೋ ತರಲೆ ಆಗಿ ನಾವು ಒಂದೊಂದು ಏನೇನೋ ಏನಕ್ಕೆ ಕನ್ಕ್ಲೂಷನಿಗೆ ಜಂಪ್ ಆಗೋಗ್ಬಿಡ್ತೀವಿ. ಇಲ್ಲ ಓಕೆ ಇದೇ ನನಗೆ ಸರಿ, ಇದೇ ಹುಡುಗಿ ಪರ್ಫೆಕ್ಟ್, ಶೀಸ್ ಮೈ ಲೈಕ್ ಶೀಸ್ ಏನಂತೆ ಶಿ ವಿಲ್ ಬಿ ವಿತ್ ಮೀ, ಶೀಸ್ ಫಾರ್ ಎವರ್ ಲವ್ ಅನ್ನೋದೆಲ್ಲ ನಾವು ಅನ್ಕೊಬಿಡ್ತೀವಿ. ಬಟ್ ಅಲ್ಲ, ಅದೇನೋ ಆ ಮೂಮೆಂಟಿಗೆ ನಾವೇನೋ ಒಂದು ಅನ್ಕೊಬಿಡ್ತೀವಿ. ಬಟ್ ಲೈಫ್ ಅರ್ಥ ಆಗಾದ್ಮೇಲೆ ನಮಗೆ ಗೊತ್ತಾಗುತ್ತೆ ವಾಟ್ ಈಸ್ ಲವ್. ಅದು ನಮ್ಮ ಮನೆದ ಕಡೆಯಲ್ಲಿ ತೋರಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಇದೆ ನಮ್ಮ ಸಿನಿಮಾದಲ್ಲಿ, ಅದು ಜನಗಳಿಗೆ ಕನೆಕ್ಟ್ ಆಗುತ್ತೆ. ಅಷ್ಟೊಂದು ಡೀಪಾಗಿ ಎಮೋಷನ್, ರಿಯಾಲಿಟಿನೇ ಬೇರೆ, ಲವ್ವೇ ಬೇರೆ, ಅದೆಲ್ಲ ನನಗೆ ಅರ್ಥ ಆಗಿರೋದು ಸರ್. ಅಷ್ಟೊಂದು ನಾನೇನು ಅಷ್ಟೊಂದು ರುಚಿಗೇಳಿ ಅಂತ ಹೇಳೇ ಇಲ್ಲ ಸರ್. ಆಸ್ ಅ ಆಡಿಯನ್ಸ್ ಅಂತ ನಾನು ತಗೊಂಡ್ರು ಕೂಡ, ನಾನು ನಮ್ಮ ಟೀಮ್ ನಾವೆಲ್ಲ ಯಾವಾಗಲೂ ಕುತ್ಕೊಂಡು ಯೋಚನೆ ಡಿಸ್ಕಸ್ ಮಾಡ್ತಾ ಇರಬೇಕು. ನನಗೆ ಯಾವಾಗಲೂ ಒಂದು ಥಾಟ್ ಬರುತ್ತೆ, ಈಗ ರಾಶಿಕಾ ಆಗಿದ್ದಿದ್ರೆ, ಈಗ ಆ್ಯಸ್ ಅ ಆಡಿಯನ್ಸ್ ನನ್ನ ಮನದ ಕಡಲು ನೋಡ್ತೀನಿ ಅಂದರೆ ಏನು ನನಗೆ ಇಷ್ಟ ಆಗುತ್ತೆ ಅಂತ. ಸೊ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾಗ ತಲೆಯಲ್ಲಿ ಬರೀ ಮನದ ಕಡಲು ಬಿಟ್ಟು ಇನ್ನೇನೂ ಇಲ್ಲ ಸರ್. ಮಲ್ಕೊಂಡಾಗ್ಲೂ ಮನದ ಕಡಲೇ ಬರುತ್ತೆ. ಸೊ ಯೋಚನೆ ಮಾಡಿದಾಗ ಗೆಸ್ ಅಲ್ಲ, ಇದು ರಿಯಾಲಿಟಿ. ಅಲ್ಲ, ನಾನು ಕೇಳಿದ ಪ್ರಶ್ನೆನೇ ಬೇರೆ. ಲವ್ ಬದುಕಲ್ಲಿ ನಡೆಯೋದೇ ಬೇರೆ, ರಿಯಾಲಿಟಿನೇ ಬೇರೆ ಇರುತ್ತೆ ಅಂತೇನೋ ಒಂದು ದೊಡ್ಡ ವೇದಾಂತಿ ತರ ಹೇಳ್ಬಿಟ್ರಿ. ಅಂಥದ್ದು ಏನಾರು ಆಗಿದ್ರೆ ಮಾತ್ರ ಅದು ಹೇಳಕ್ಕೆ ಆಗಿ ಮುಗ್ದೋಗಿರೋದ್ರಿಂದ ಇವತ್ತು ಇಷ್ಟ ವಿಷಯಕ್ಕೆ ಬಂದ್ರೆ ಆಯ್ತು. ಅಷ್ಟೇ. ಏನಾಯ್ತು? ಚೊಂಬಾಯ್ತೆ, ಓಡಿಸಿದ್ರ, ನೀವೇ ಓಡ್ ಬಂದ್ರ? ಯಾಕಂದ್ರೆ ಪ್ರೇಕ್ಷಕ ಮಹಾಶಯ ಕೇಳ್ತಾನೆ, ಹುಡುಗಿ ಫ್ರೀ ಆಗಿದ್ದಾಳ, ಯಾರು ಆಕ್ಯುಪೈ ಕ್ಯೂರಿಯಾಸಿಟಿ ಇರುತ್ತೆ. ಸಿಂಗಲ್ ಸರ್ ನೋಡಿ ಎಲ್ಲಿ ಕ್ಯಾಮ್ರಾ ಸಿಂಗಲ್. ಸೊ ನೀವು ಇದು ಈ ಒಂದು ಲವ್ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ? ಒಬ್ಬ ನಟಿಯಾಗಿ ಬಿಟ್ಬಿಡಿ, ಒಬ್ಬ ಪ್ರೇಕ್ಷಕಿಯಾಗಿ ಈ ಸಿನಿಮಾ ನೋಡ್ತಿದ್ದೀರಿ. ಆಕ್ಟಿಂಗ್ ಅವಳು ಯಾರೋ ಗೊತ್ತಿಲ್ಲ, ಅವಳು ಅಂಜಲಿ ಒಬ್ಬ ಏನೇನೋ ಮಾಡಿದಾಳೆ ಅವಳು, ಅದು ಬಿಟ್ಬಿಡಿ, ಏನ್ ಅನ್ಸುತ್ತೆ ನಿಮಗೆ? So I think love is the most beautiful feeling. It's one of the best emotions that anyone can feel. ಬಟ್ ತುಂಬ ಸಿನಿಮಾಗಳು ಮಾಡ್ತಾರೆ ಲವ್ ಬಗ್ಗೆ, ಬಟ್ ತುಂಬ ಸಿನಿಮಾ ಇನ್ಫ್ಯಾಕ್ಚುಯೇಷನ್ ಬಗ್ಗೆ ಮಾಡಲ್ಲ. ನಮ್ಮ ಜನ್ರೇಷನ್ ಇಸ್ ಒಬ್ಸೆಸ್ಡ್ ವಿತ್ ಇನ್ಫ್ಯಾಕ್ಚುಯೇಷನ್, ಅದನ್ನೇ ಲವ್ ಅಂತ ಅನ್ಕೋತೀವಿ. ಸೊ ಐ ಥಿಂಕ್ ಈ ಸಿನಿಮಾ ಅಲ್ಲಿ ಎಸ್ಪೆಷಲಿ ಆಸ್ ಅ ಆಡಿಯನ್ಸ್ ನೋಡಿದಾಗ ಇನ್ಫ್ಯಾಕ್ಚುಯೇಷನ್ ಏನು, ಲವ್ ಏನು, ಲವ್ ಅಂದರೆ ಏನು, ಆ್ಯಂಡ್ ವಾಟ್ ಟೈಪ್ಸ್ ಆಫ್ ಲವ್ ಅಂತ ತುಂಬ ಚೆನ್ನಾಗಿ ನೀವು ಬರೆದಿದ್ದೀರಾ. ನನಗೆ ಲವ್ is everything. And I keep telling them that Manada Kadulu is not a story, love story. It's a story about love. Because ನಾವು ಬೇರೆ ಬೇರೆ ರಿಲೇಷನ್ಶಿಪ್ಸ್ನ ತೋರಿಸಿದ್ದೀವಿ. ಲವ್ ಏನು ಅಂತ. ಲವ್ ಇಸ್ ನಾಟ್ ಜಸ್ಟ್ ಬಿಟ್ವೀನ್ ಅ ಬಾಯ್ ಆ್ಯಂಡ್ ಗರ್ಲ್ ಅಂತ. ಬಟ್ ಟು ಬಿ ಆನೆಸ್ಟ್, ಲವ್ ಇಸ್ ಬ್ಯೂಟಿಫುಲ್, ಇಟ್ಸ್ ಸ್ಕ್ಯಾರಿ, ಇಟ್ಸ್ ಫ್ರೀಕಿ, ಇಟ್ಸ್ ಡಿಫಿಕಲ್ಟ್, ಬಟ್
at the end of the day, it's what everyone looks forward to. Now, cinema ಬಂದು ನೋಡಿದಾಗ we all hope to have that love. Books irli, cinema irli. We just hope to have that. So, it's a beautiful thing. ನೀವು ರಚಿಗೆ ಹೇಳಿದ್ರು ನುಲ್ಕೊಂಡು ಹೇಳಿದ್ರು ಕಾರಣ ನನಗಲ್ಲ ಪ್ರೇಕ್ಷಕ ನನಗೆ ಲವ್ ಅಂದರೆ ಇಷ್ಟ ಸರ್ ಅಷ್ಟೇ. ನನಗೆ ನಾನು ಬುಕ್ಸ್ ಓದಿದಾಗ ಸಿನಿಮಾ ನೋಡೋದೆಲ್ಲ ಲವ್ ಬಗ್ಗೆನೇ. ಸೊ ನನಗೆ ಏನೇ ಕೆಟ್ಟದಾಗಿರಲಿ ಒಳ್ಳೇದಾಗಿರಲಿ ಲೈಫಲ್ಲಿ ಇನ್ ಟರ್ಮ್ಸ್ ಆಫ್ ಲವ್ ಐ ವಿಲ್ ಆಲ್ವೇಸ್ ಬಿ ಅ ಸಪೋರ್ಟರ್ ಆಫ್ ಲವ್. ಅದೇ ರೀ ಆಗದೆ ಹೆಂಗೆ ಹೇಳ್ತೀರಾ ನೀವು ಅಂತ. ಆಗಿದೆ ಸರ್, ಅದು ಅಲ್ಲಿ ಹೇಳಿ ಆಗಿದೆ. ಬಟ್ ಹೋಗೂ ಇದೆ ಬಂದೂ ಇದೆ. ಬಟ್ ಲವ್ ಇಸ್ ಲವ್. ಇವಾಗ ಏನಿದೆ? ಪ್ರಶ್ನೆ ಇವಾಗ ಏನೂ ಇಲ್ಲ. ಮನದ ಕಡಲು ಲವ್. ಅಲ್ಲಿ ಹೇಳಿ. ಇವಾಗ ಏನೂ ಇಲ್ಲ. ನಾನು ಆರಾಮಾಗಿದ್ದೀನಿ. ಸಿಂಗಲ್ ಆಗಿದ್ದೀನಿ. ಮನದ ಕಡಲು ನನ್ನ ಲವ್ ಅಷ್ಟೇ. ಈಗ ನಾಯಕ ನಟ ಸುಮುಖ ಅವನು ಸಿನಿಮಾದಲ್ಲಿ ಒಂದಿಷ್ಟು ಜನ ಅಂಕಲ್ಗಳಿಗೆ ರೇಕ್ಸೋ ಸೀನ್ ನಂಗೆ ತುಂಬಾ ಇಷ್ಟ. ಆಮೇಲೆ ಪ್ಲೇಮಿ ಆಗ್ತೀನಿ ಅಂಕಲ್ ಅಂತಾನೆ. ಅವನು ಹೆಂಗೆ ಅವನೊಬ್ಬ ಪ್ರೇಮಿಯಾಗಿ ಹೆಂಗೆ ಕಾಣಿಸ್ತಾನೆ ನಿಮ್ಗೆ? ಒಬ್ಬ ಆಕ್ಟರ್ ಆಗಿ ಹೆಂಗೆ ಕಾಣಿಸ್ತಾನೆ? ಅವನಿಗೇನು ಇರಿಟೇಟಿಂಗ್? ಅವನೊಬ್ಬ ನಾಲೆಜಬಲ್, ಅವನು ಸೆನ್ಸಿಬಲ್, ಅವನಿಗೆ ಎತ್ತಿ ತಲೆ ಮೇಲೆ ಬಂಡೆ ಹಾಕ್ಬಿಡೋಣ ಅನ್ಸಿದ್ಯಾ? ಅವ್ನು ಸಿಕ್ಕಿದ್ದು ಪುಣ್ಯ ನಂದು ಅಂತ ಅನ್ಸಿದ್ಯಾ? ಏನಿ ಅವನ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಿಮ್ಮ ಒಪಿನಿಯನ್ ಏನು ಹೇಳಿ ಅಂಜಲಿ. ಸುಮುಖ ಅವರು ನನಗೆ ನಾನು ಮುಂಬೈ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡುವಾಗ ಅವಾಗಿಂದ ಪರಿಚಯ ಇದೆ. ಸೊ ಈಸ್ ಅ ಗುಡ್ ಫ್ರೆಂಡ್. ಹಾಗೂ ಈ ಸಿನಿಮಾಕ್ಕೆ ಹೀಸ್ ಫಾಟ್ ಫಾರ್ ಮೀ ಅ ಲಾಟ್ ಆ್ಯಂಡ್ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್. ಆಮೇಲೆ ಲೈಕ್ ಐ ಸೆಡ್ ಬಿಫೋರ್, ನಾನು ನನ್ನ ಕ್ಯಾರೆಕ್ಟರ್ಗಿಂತ ತುಂಬ ಡಿಫ್ರೆಂಟ್ ಆಗಿದ್ದೀನಿ. ತುಂಬ ಮೆಲೋ ಡೌನ್ ವರ್ಷನ್ ನಾನು. ಸೊ ಈ ಕ್ಯಾರೆಕ್ಟರಿಗೆ ಡೆವಲಪ್ ಮಾಡಿದ್ದು ನಂಗೆ ಹೆಲ್ಪ್ ಮಾಡಿರೋದು ಸುಮುಖ, ವಿಜಯ್ ಸರ್, ಅಮೂಲ್, ಎಲ್ಲರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ. ಸುಮುಖ ಇಸ್ ಅ ವೆರಿ ಗಿವಿಂಗ್ ಆಕ್ಟರ್. ಇದ್ರಲ್ಲ ಹಂಗೆ ಅಲ್ಲೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬಿಟ್ಟಿದೆ ನೋಡಿ. ಸೊ ನನ್ಗೆ ಅವ್ರ ಬಗ್ಗೆ ಏನು ಇಷ್ಟ ಆಗಿದೆ ಅಂದರೆ, ಆ್ಯಕ್ಟರ್ ಆಗಿ ಯೂಶ್ವಲಿ ನಾವು ನಮ್ಮ ಸೀನ್ಸ್ ಬಗ್ಗೆ ನಾವು ಹೆಂಗೆ ಕಾಣಿಸ್ತೀವಿ ಅದ್ರ ಬಗ್ಗೆ ನಾವು ವಿಲ್ ಬಿ ವೆರಿ ಸೆಲ್ಫ್ ಒಬ್ಸೆಸ್ಡ್. ಬಟ್ ಅವರು ಯಾವುದೇ ಕ್ಲೈಮ್ಯಾಕ್ಸ್ ಸೀನ್ ಇರಲಿ, ಇಲ್ಲ ಯಾವುದೇ ಇಂಪಾರ್ಟೆಂಟ್ ಸೀನ್ ಇರಲಿ, ನಮಗೇನಾದ್ರು ಪ್ರಾಬ್ಲಮ್ ಆದಾಗ ನಮಗೆ ಹೆಲ್ಪ್ ಮಾಡ್ತಾರೆ. ತುಂಬ ಒಂಥರ ಕಾಮ್ ಮಾಡಿ, ಒಂಥರ ಮಾತಾಡಿಸಿ, ಇಲ್ಲ ಯು ಕ್ಯಾನ್ ಡೂ ಇಟ್, ಯು ವಿಲ್ ಡೂ ವೆಲ್ ಅಂತ ಕಾನ್ಫಿಡೆನ್ಸ್ ತರಿಸಿದ್ರು ನನಗೆ. ಸೊ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಈಸ್ ಅ ಗ್ರೇಟ್ ಕೋ ಸ್ಟಾರ್. ಇರಿಟೇಟಿಂಗ್ ವಿಷಯಗಳು? ಇರಿಟೇಟಿಂಗ್ ಐ ಡೋಂಟ್ ನೋ. ಏನಿಲ್ವಾ? ಇಲ್ಲ, ಐ ಡೋಂಟ್ ಥಿಂಕ್. ಇದ್ರೂ ನಿಮ್ಗೆ ಇರಿಟೇಟ್ ಆಗಿಲ್ಲ? ಹಂಗೆ ಮ್ಯಾನೇಜ್ ಮಾಡ್ಬಿಟ್ಟೇನಂತ? ಇಲ್ಲ, ನಾ ಕಂಟ್ರೋಲ್ ಮಾಡಿದ್ನಾ? ಗೊತ್ತಿಲ್ಲ, ನೀವೇ ಹೇಳ್ಬೇಕಾದ್ರೆ ನಂಗೆ. ಇಲ್ಲ, ಏನೂ ಇರಿಟೇಟಿಂಗ್ ವಿಷಯ ಇಲ್ಲ. ಶೆಟ್ರು, ವಾಟ್ ಅಬೌಟ್ ಸುಮುಖ? ಓಕೆ ಸರ್, ಪಾಸಿಟಿವ್ ನಾನೇ ಸ್ಟಾರ್ಟ್ ಮಾಡೋಣ. ಸರ್ ಸುಮುಖ ಹೆಂಗೆ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಯೋಚನೆ ಮಾಡಿದ್ದೀನಿ ಸರ್. ಆ್ಯಕ್ಚುಲಿ ಎಲ್ಲರಿಗೂ ನಮ್ಮ ಸೆಟ್ಟಲ್ಲಿ ಗೊತ್ತು, ನಾನು ಸುಮುಖ ಸೌತ್ ಅಂದರೆ ರಾಶಿಗಾರ್ ನಾರ್ತ್. ಇಬ್ರಿಗೂ ಒಬ್ರಿಗೊಬ್ರನ್ನ ಕಂಡ್ರೆ ಆಗ್ತಾನೆ ಇರಲಿಲ್ಲ ಸರ್. ನಾನು ಸುಮುಖ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಲಾಸ್ಟ್ 3 days ಇರಬೇಕಾದ್ರೆ. ಅದಕ್ಕಿಂತ ಮುಂಚೆ ಅಷ್ಟೇ ಸರ್, ಅವಾಗಲೇ. ಅದಕ್ಕಿಂತ ಮುಂಚೆ ನಾವಿಬ್ರು ಯಾವತ್ತೂ ಮಾತಾಡಿಲ್ಲ. ಏನೇ ಇದೆ ಇಟ್ಸ್ ಅಬೌಟ್ ವರ್ಕ್. ಈ ಥರ ಇದೆ, ಹೀಗಿದೆ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಪ್ರಾಕ್ಟೀಸ್ ಟೈಮಲ್ಲಿ ಅಂತ ತೊಗೊಂಡ್ರೆ ಈ ಸ್ವೀಟ್. ಈಗ ನಮಗೇನೋ ಒಂದು ಗೊತ್ತಾಗಿಲ್ಲ ಅಂದರೆ ಯೂಸ್ ಟು ಟೆಲ್ಲರ್ಸ್ ಲೈಕ್ ಈ ಥರ ಎಲ್ಲ ಹೀಗೆ ಮಾಡಬೇಕು ಅಂತ. ನನಗೆ ಸುಮುಖದಲ್ಲಿ ಒಂದು ಕ್ಯಾರೆಕ್ಟರ್ ಏನು ಇಷ್ಟ, ನೀನು ಯಾವಾಗಲೂ ಎಲ್ಲರಿಗೂ ಹೇಳ್ತೀನಿ, ಆ್ಯಸ್ ಅ ಆ್ಯಕ್ಟರ್ ನೀನು ಅಲ್ಲೆಲ್ಲ ಹೋಗ್ಬಿಟ್ಟು ಬೀಳು ಅನ್ನೋ ಒಂದು ಬೀಳಕ್ಕೆ ರೆಡಿ ಇರ್ತಾನೆ, ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಅವನು. ನನಗೆ ಅದು ತುಂಬ ಇಷ್ಟ ಸುಮುಖನಲ್ಲಿ. ಈ ಸ್ವೀಟ್ ಅಂಜಲಿ ಹೇಳ್ದಂಗೆ ಇವಾಗ ಒಬ್ಬರು ನಾನು ನಿಜವಾಗ್ಲೂ ಯಾರನ್ನೋ ಇಷ್ಟಪಡ್ತಿದ್ದಾನೆ, ಕೇರ್ ಮಾಡ್ತಿದ್ದಾನೆ ಅಂದರೆ ಅವ್ನು ಈ ಡೂ ದಟ್. ತುಂಬ ಇಷ್ಟಪಡ್ತಾನೆ ಅವನನ್ನ, ಆ ಥರ ಪರ್ಸನ್. ಬಟ್ ಇರಿಟೇಟಿಂಗ್ ಅಂದರೆ ಅದೇ ಸರ್, ನಂಗೆ ಸ್ಟಾರ್ಟಿಂಗಿನ ಅಂದ್ಕೊಂಡ್ರೆ ಇಷ್ಟನೇ ಆಗ್ತಿರ್ಲಿಲ್ಲ. ಗೊತ್ತಿಲ್ಲ ಸರ್, ದೇರ್ ವಾಸ್ ನೋ ರೀಸನ್. ಬಟ್ ಇಷ್ಟ ಇಲ್ದಲೇನೂ ಆ್ಯಕ್ಟ್ ಮಾಡ್ತಾ ಇದ್ವಿ ಇಬ್ರು. ಅವನಿಗೂ ನನ್ ಕಂಡ್ರೆ ಇಷ್ಟ ಇಲ್ಲ, ನನಗೂ ಕಂಡ್ರೆ ಇಷ್ಟ ಇಲ್ಲ. ಬಟ್ ಆಕ್ಟಿಂಗ್ ಹೇಟ್ ಮೇಕ್ಸ್ ದ ಬೆಸ್ಟ್ ಕೆಮಿಸ್ಟ್ರಿ. ಹೌದು. ನಾನು ಎಲ್ಲೋ ಒಂದ್ ಕಡೆ ಓದಿದ್ದೆ, ಮತ್ತೆ ಒಂದು ವಿಡಿಯೋದಲ್ಲೂ ನೋಡಿದ್ದೆ. ಕೇಟ್ ವಿನ್ಸ್ಲೆಟ್ ಹೇಳಿದ್ರಿಂದ ಟೈಟಾನಿಕ್ ಟೈಮಲ್ಲಿ ಆಗ್ತಿರ್ಲಿಲ್ಲ ಅಂತ ಅವಳಿಗೆ. ಸುಮಾರು ವಿಷಯ ಲಿಯೋನಾರ್ಡೋ ಡಿಕಾಪ್ರಿಯೋದು ತಾಯಿ ಅನ್ನೋ ತರ ಅವನು ದೊಡ್ಡ ಆಕ್ಟರ್.
ಬಟ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ನೋಡಿದ್ರೆ ಅವ್ರದ್ದು ಟೈಟಾನಿಕ್ ಮುಂದೆ ಹಿಂಗ್ ನಿಲ್ತಾರಲ್ಲ ಅಲ್ಲೆಲ್ಲ ಒಂಥರ ಕಿರಿಕಿರಿ ಅಂತ ಜೇಮ್ಸ್ ಕ್ಯಾಮರನ್ ತಲೆ ಎಲ್ಲ ಕರ್ಕೊಂಡ್ಬಿಟ್ಟಿಯಾನ ಹೆಂಗೆ ಏನಕ್ಕೆ ಹಾಕೊಂಡ್ಬಿಟ್ಟೆ ಇಬ್ರು ಅಂತ. ಬಟ್ ಆಕ್ಷನ್ ಅಂದಾಗ ಅದೇನೋ ಒಂದು ತುಂಬಾ ಸ್ಪೆಷಲ್ ಅದು ಆಸೆ ಬರುತ್ತೆ. ಮೇ ಬಿ ಆ ಕ್ಯಾರೆಕ್ಟರ್ ಹೆಲ್ಪ್ ಆಗೋದಕ್ಕೆ ಹಂಗಾಗಿದೆ ಏನಾಗಿದೆಯೋ ಗೊತ್ತಿಲ್ಲ ಸರ್. ಅದು ವರ್ಕ್ ಅಂತೂ ಆಗಿದೆ. ಬಟ್ ನಾಯಿ ಕೊಡೆ ಸಾಂಗ್ ಶೂಟ್ ಮಾಡ್ಬೇಕಂತೂ ನೆನಪಿದೆ ಸರ್. ನಂಗೆ ಇವನ್ ಜೊತೆ ನಾನು ಆಕ್ಟ್ ಮಾಡ್ಬೇಕಾ ಇವಾಗ, ಅದು ನಂಗೆ ಗೊತ್ತು. ನೀವು ಹೇಳಿದ್ರೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರಿ ಅಲ್ವಾ, ಇಷ್ಟು ರೊಮ್ಯಾಂಟಿಕ್ ಆಗಿರುತ್ತೆ ಶೆಟ, ನೀವು ಈ ಥರ ಎಲ್ಲ ಮಾಡಬೇಕು ಪ್ರಾಪರ್, ಲೈಕ್ ಇಬ್ರು ಕಪಲ್ ಲವ್ವಲ್ಲಿ ಇದ್ದೀರಾ ನೀವಿಬ್ರು ಅಂತ ಗೊತ್ತಾಗಬೇಕು ಅಂತಿದ್ರು. ಇವನ್ ಜೊತೆ ಹೆಂಗೂರು ಆ್ಯಕ್ಟ್ ಮಾಡಲಿ ನಾನು. ಇಷ್ಟು ದಿನ ಮುಗ್ದೋಯ್ತು ಸರ್, ಅದು ಏನೇನೋ ಆಗ್ತಿತ್ತು ಈ ಪ್ರಪೋಸಲ್ ಸೀನ್, ಬೇರೆ ಸೀನಲ್ಲೆಲ್ಲ. ಬಟ್ ನಾಯಿ ಕೊಡೆ ಅಂತ ಬಂದಾಗ ಫಸ್ಟ್ ಟೈಮ್ ನಾನು ಸುಮುಖನ ಕಣ್ಣು ನೋಡಿದ್ದು ಫಸ್ಟ್ ಟೈಮ್ ಅನ್ಸುತ್ತೆ. ಹೆಂಗ್ ಆಕ್ಟ್ ಮಾಡ್ಲಿ ನಾನು? ಬಟ್ ನನಗೆ ತುಂಬಾ ಖುಷಿ ಆಗಿದ್ದು ಸದ ಕೆಮಿಸ್ಟ್ರಿ. ನಾನು ಸುಮುಖ ಕೂಡ ಆ ಟಾಪಿಕ್ ನೀವು ಏನ್ ಹೇಳಿದ್ರಿ ಅದನ್ನ ನಾವು ಡಿಸ್ಕಸ್ ಮಾಡಿದ್ವಿ ಆನ್ ಸ್ಕ್ರೀನ್. ನಮ್ಮಿಬ್ರು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಬಟ್ ಅದು ವರ್ಕ್ ಆಯ್ತು ಸರ್. ಯಾಕಂದ್ರೆ ಆ ಸೀನ್ಗಳ ಹಂಗಿದ್ದಿದ್ರೆ ನಿಮ್ ಹಿಂದೆ ಬರ್ತಾನೆ ಇರ್ತಾನೆ, ಯು ಡೋಂಟ್ ಎಂಟರ್ಟೈನ್. ಅದು ಖಂಡಿತ ಅದು ಮನ್ಸಿಂದ ಮಾಡಿದೆ. ಇಲ್ಲಾಂದ್ರೆ ನಂಗೆ ತಲೆ ಕೆಟ್ಟೋಗಿದೆ. ಮೆಥಡ್ ಆಕ್ಟಿಂಗ್ ಮಾಡಿದ್ದಾರೆ ಸೀರಿಯಸ್ ಆಗಿ. ರಿಯಲ್ ಲೈಫ್ ಅಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ. ಈಗ ಇಬ್ರು ಪ್ರೇಕ್ಷಕರಿಗೆ ಹಿಂಗೆಲ್ಲ ಮಾಡ್ಬಿಟ್ಟು ಹೇಳಿದಿರಿ ನಾನು ಸಿಂಗಲ್ಲು ಅನ್ನೋ ಥರ. ಏನು ನಿಮ್ಮ ಜನರೇಷನ್ ಅಥವಾ ನಿಮ್ಮ ತಲೆಮಾರು, ನೀವೇನಿದ್ದೀರಿ ಇವತ್ತು ಜನ್ಸಿಗಳಲ್ಲ, ನೀವು ಒಂದ್ 3-4 ವರ್ಷ ದೊಡ್ಡವರು ಅಂತ ಅನ್ಕೋತೀನಿ. ಯಾವ ಹುಡುಗಿನ ಕೇಳಿದ್ರು ಜಸ್ಟ್ KC ಜನರಲ್ ಹಾಸ್ಪಿಟಲ್ ಇಂದ ನನ್ನ ಒಂದು ಸೀಲ್ ತಗೊಂಡು ಅಂತಾನೆ ಹೇಳೋದು ನೀವು. ಇಲ್ಲ ಆಕ್ಚುಲಿ ಟೆಕ್ನಿಕಲಿ ಜೆನ್ಸಿನಾ ನೀವು? ಹೌದು ಸರ್. ಹೌದೇ? ಇಬ್ರು ಸೇಮ್ ಏಜ್ ಸರ್. ಸೇಮ್ ಏಜ್. ಓಕೆ. ಈಗ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಅಲ್ಲಿ ಯಾವ ನೋಡ್ತಿದ್ದಾನಲ್ಲ ಹುಡುಗ, ಅವನು ಹೆಂಗಿರ್ಬೇಕು? ಅಲ್ಲ ಅಲ್ಲಿ ಕೂತಿರೋರ್ ಬಗ್ಗೆ ಅಲ್ಲ, ಕ್ಯಾಮ್ರಾ ಅವನ ಬಗ್ಗೆ ಹೇಳಿದ್ರು ಆಯ್ತು. ನನ್ನ ಬಗ್ಗೆ ಹೇಳಮ್ಮ. ಅವ್ರೇನ್ ನೀವು ಮಾತಾಡೋದನ್ನ ಕೇಳಿಸ್ಕೊತಾ ಇಲ್ಲ, ಸುಮ್ಮನೆ ನಿಮ್ಮ ನೋಡ್ತಾ ಇದ್ದಾರೆ ವ್ಯೂ ಫೈಂಡ್ ಅಲ್ಲಿ ಹೋಗಿರೋ ಅಂತ. ಫೋಕಸ್ ಅಲ್ಲಿ ಇದೆಯಾ ಇಲ್ವಾ ಹೇಳಿ, ನೀವು ಹೇಳಿ. ಇಲ್ಲ, ಯು ಸ್ಟಾರ್ಟ್. ಏನು ತಮ್ಮ ನಿರೀಕ್ಷೆ ಏನು ಗಂಡು ಮಕ್ಕಳಿಂದ? ಹೆಂಗಿರ್ಬೇಕು ಅಂತ? ನನಗೆ ಫಸ್ಟ್ ಸಿನಿಮಾ ಪ್ರೀತಿ ಇರಬೇಕು. ಸಿನಿಮಾ ಫೀಲ್ಡಲ್ಲಿ ಇದ್ದಾರೋ ಇಲ್ವೋ ಡಸಂಟ್ ಮ್ಯಾಟರ್. ನನ್ನ ಜೊತೆ ಸಿನಿಮಾ ಬಂದು ನೋಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು, ಬುಕ್ಸ್ ಓದಬೇಕು, ಬಿಕಾಸ್ ಐಡ್ ಲವ್ ಟು ಡಿಸ್ಕಸ್ ಬುಕ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಲಾಯಲ್ಟಿ, ಪೇಷನ್ಸ್, ರೆಸ್ಪೆಕ್ಟ್. ಫನಿ ಆಗಿರಬೇಕು, ನಗ್ನಗ್ಸ್ತಾ ಇರಬೇಕು. ಆ್ಯಂಡ್ ನನ್ನ ಫ್ಯಾಮಿಲಿ ಜೊತೆ ಜಲ್ ಆಗಬೇಕು. ನಾಯಿ ಪ್ರೀತಿ ಇರಬೇಕು, ಇಲ್ಲ ಪ್ರಾಣಿ ಪ್ರೀತಿ ಇರಬೇಕು. ಬಿಕಾಸ್ ನಾನು ಯಾವುದೇ ನಾಯಿ ನೋಡಿದ್ರೆ ಐ ಆಮ್ ಗೋಯಿಂಗ್ ಸ್ಟ್ರೇಟ್ ದೇರ್, ಸೊ ಹಿ ಕಾಂಟ್ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಇಟ್. ಸೊ ಅಷ್ಟೇ. ಇಡೀ ಬಾಯ್ಸ್ ಹಾಸ್ಟೆಲ್ ಕೇಳ್ತಾ ಇದ್ದಾರೆ. ಸಿಗ್ತಾರೆ ಸರ್, ಸಿಗ್ತಾರೆ. ಒಂದು ಕಥೆ ಹೇಳ್ತೀನಿ ಕೇಳಿ. ಪಾಂಚಾಲಿ ಇದ್ದಾಳಲ್ಲ, ಕೃಷ್ಣೆ, ದ್ರೌಪದಿ, ಅವಳನ್ನ ಉದಾಹರಣೆಯಾಗಿ ಹೇಳ್ತಾರೆ. ಈಗ ಅವಳಿಗೆ 5 ಜನ ಗಂಡಂದ್ರು, ಪಾಂಡವರು. ಧರ್ಮರಾಜ ವೆರಿ ಸೀರಿಯಸ್, ಡೀಪ್ ವಾಯ್ಸ್, ರಾಜನೀತಿ ಗೊತ್ತು, ಪೊಲಿಟಿಕಲ್ ಸೈನ್ಸ್ ಗೊತ್ತು, ಬರೀತಾನೆ, ಓದ್ತಾನೆ, ರೂಲರ್, ಎಲ್ಡರ್ಲಿ ಫಿಗರ್, ಒಂದು ಫಾದರ್ ಥರನೂ ಕಾಣಿಸ್ತಾನೆ, ಕಷ್ಟ ಸುಖ ಎಲ್ಲ ಬಗೆಹರಿಸಬಲ್ಲ ಲೀಡರು. ಅಂಥವ್ರು ಸೀರಿಯಸ್ ವ್ಯಕ್ತಿ, ಅಂಥವನು ಇಷ್ಟ ಅಂತಾರೆ. ನೆಕ್ಸ್ಟ್ ಕಮ್ಸ್ ಭೀಮ, ವೆರಿ ಮಸ್ಕ್ಯುಲೈನ್, ಜಿಮ್ ಬಾಡಿ. ಏನಾನ ಹುಡುಗನ ರೇಗಿಸ್ತಾನ ಅಂದ್ರೆ ಹೋಗಿ ಹೊಡೆದ್ಬಿಡೋದು. ಗದೆ ತಗೊಂಡ್ ಬಾರಿಸಿದಾನೆ, ಜರಾಸಂಧ, ದುರ್ಯೋಧನ, ಯಾರ್ಯಾರು ಕೌರವರು ಹೆಂಡತಿ ತೊಂದರೆ ಕೊಟ್ಟಿದ್ದಾರೆ ಎಲ್ಲರಿಗೂ ಬಡದ್ ಬಾರಿಸ್ಬಿಟ್ಟೇನೆ. ಒಂದೇ ಒಂದು ಹೂವು ಕೇಳಿದ್ರೆ ಸೌಗಂಧಿಕ ಪುಷ್ಪಾಪರಣ ಅಂತ ಎಷ್ಟೋ ದೂರ ಹೋಗಿ ಕುಬೇರಿಂಗೆಲ್ಲ ಕಾಟ ಕೊಟ್ಟು ಒಂದು ಹೂವು ಕಿತ್ಕೊಂಡ್ಬರ್ತಾನೆ. ಕಿಡ್ ಲೈಕ್, ಕ್ಯೂಟ್, ವೆರಿ ಪ್ರೊಟೆಕ್ಟಿವ್, ಅವನು ಬೇಕಂತ. ಇನ್ನು ಅರ್ಜುನ ದೊಡ್ಡ ಫ್ಲರ್ಟು, ನೀಲಿ ಕಣ್ಣು, ಬಾಯ್, ಬಿಟ್ಟರೆ ಇನ್ನೊಬ್ರ ಜೊತೆ ಹೊಡೋಗ್ಬಿಡ್ತಾನೆ, ಒಂದು ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡ್ತಾನೆ. ಹೆಣ್ಣಿನ ಜೊತೆ ಹೆಣ್ಣಿನ ತರಾನೇ ಇರಬಲ್ಲ, ಅವನು ಬೃಹನ್ನಳೆ, ಅವನೆಲ್ಲೊಂದು ಫೆಮಿನಿಟಿ ಇದೆ, ಅಂಥವನು ಇಷ್ಟ ಅಂತೆ. ಸಿಂಗರು, ಗಂಧರ್ವ, ಅವನು ಏನೆಲ್ಲಾ ಮಾಡ್ತಾನೆ, ಸುರಸುಂದರ, ಅವನು ಬೇಕಂತ.
ನಕುಲ ಸಹದೇವ ಸ್ಕರ್ಟ್ ಒಗ್ದ್ಕೊಡು, ಪೆಟ್ಟಿ ಕೋಟ್ ಒಗ್ದ್ಕೊಡು, ಮೂಲಂಗಿ ತಗೊಂಬ, ಮೊಸರು ಪ್ಯಾಕೆಟ್ ತಗೊಂಬ, ಸರ್ವಂಟ್ ಗ್ಯಾಸ್ ಖಾಲಿ ಆಗಿದೆ ಹೋಗು, ಇಂಥವ್ರು ಇಬ್ರು ಬೇಕಾದ್ರೆ ಇದಿಷ್ಟು ಒಬ್ರಲ್ಲೇ ಸಿಗದೆ 5 ಜನ ಕಟ್ಕೊಂಡಿದ್ದಾವೆ. ಅವಳು 5 ಇವ್ರು 50 ಕ್ವಾಲಿಟಿ ಇರ್ತಾರೆ. ಇದು ಆಗಿದ್ದಾರೆ ಕೆಲಸ. ಬಿ ಸೀರಿಯಸ್ ಅಬೌಟ್ ಇಟ್. ಯಾವ್ದೋ 1-2 ಮಿಕ್ಸ್ ಮಾಡ್ಕೊಂಡು ಅವ್ರು ಕಾಂಪೋನೆಂಟ್ ರೆಡಿ ಮಾಡ್ತಾರೆ. ಒಳ್ಳೆಯವನಾಗಿರ್ಬೇಕು ಸರ್. ನನಗೆ ಲುಕ್ಸ್ ಅಷ್ಟು ಮ್ಯಾಟರ್ ಆಗಲ್ಲ, ಬಟ್ ಏನಂತಾನೆ ಮೆಚೂರ್ಡ್ ಆಗಿರಬೇಕು, ಪ್ರಾಕ್ಟಿಕಲ್ ಆಗಿರಬೇಕು. ನಾನು ಹೇಗೆ ಅವನಿಗೆ ಸಪೋರ್ಟಿವ್ ಆಗಿರ್ತೀನಿ, ಅವನು ಎಸ್ಪೆಷಲಿ ಸಿನಿಮಾದಲ್ಲಿ ಇದ್ದೀವಿ ಅಂತ ಅಂದಾಗ ಬೇಡ ಅದು ಇದು ಅನ್ನೋದು ಆಪ್ಷನ್ಸ್ ಏನೇನೋ ಬರುತ್ತೆ. ಹಿ ಹ್ಯಾಸ್ ಟು ಸಪೋರ್ಟ್ ಮೀ ಆಲ್ಸೋ. ಒಳ್ಳೆಯವನಾಗಿರ್ಬೇಕು, ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಸಾಕು ಸರ್. ಅದಕ್ಕಿಂತ ಅರ್ಥ ಮಾಡ್ಕೊಳ್ಳೋದ್ರಿ ಹೆಣ್ಮಕ್ಳನ್ನ ಅರ್ಥ ಆಗುತ್ತೆ ಸರ್. ನಾವಿಬ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಒಬ್ರಿಗೊಬ್ರು ಜೊತೆ ಮಾತಾಡ್ತಾ ಇದ್ದೀವಿ, ದಿನ ಇದೀವಿ ಅಂತ ಅಂದರೆ ಅರ್ಥ ಆಗುತ್ತೆ ಸರ್. ನೀವು ಯಾವಾಗಲೂ ಹುಡುಗಿರು ಅರ್ಥ ಆಗಲ್ಲ ಅಂತ ಡೈಲಾಗ್ಗಳು ಬರೀತೀರಾ, ಹಂಗೂ ಹೇಳ್ತೀರಾ. ಬಟ್ ಐ ಥಿಂಕ್ ನೀವು ಆ್ಯಕ್ಚುಲಿ ಹುಡುಗರಿಗಿಂತ ಹುಡುಗಿರ್ನ ನೀವೇ ಬೆಸ್ಟ್ ಅರ್ಥ ಮಾಡ್ಕೋತೀರಾ. ನಮ್ಮ ಕ್ಯಾರೆಕ್ಟರ್ಸ್ ನೋಡಿದಾಗ, ನಿಮ್ಮ ರೈಟಿಂಗ್ ನೋಡಿದಾಗ, ನಿಮ್ಮ ಫಿಲ್ಮೋಗ್ರಫಿಯಲ್ಲೂ ಯಾವ ಫೀಮೇಲ್ ಕ್ಯಾರೆಕ್ಟರ್ಸ್ ಬರ್ದಿದ್ದೀರಾ, ನಿಮ್ಮ ಥರ ಯಾರು ಹುಡುಗಿರ್ನ ಅರ್ಥ ಮಾಡ್ಕೊಂಡಿಲ್ಲ. ಎಲ್ಲ ಕ್ಯಾರೆಕ್ಟರ್ಸ್ ಬಗ್ಗೆ ಕೇಳ್ತಾ ಇದ್ದೀನಿ. ತುಂಬಾ ಜನ ಹೆಣ್ಮಕ್ಳು ಹೇಳಿದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳು ಡೈಲಾಗ್ಸು, ಅದು ನನ್ಗೆ ರೀಡಿಂಗ್ ಕೊಡ್ಬೇಕಾದ್ರೆ ಒಂಥರ ನನಗೆ ಹೆಣ್ಣು ದನಿ ಇಲ್ಲ, ಬೇಸು ಅಥವಾ ಸ್ವಲ್ಪ ಒಗಟೊಗಟಾಗಿದೆ, ಗಟ್ಟಿ ಇದೆ ವಾಯ್ಸು. ನಿಮ್ಗೆಲ್ಲ ಡೈಲಾಗ್ ಹೇಳ್ಕೊಡ್ಬೇಕಾದ್ರೆ ನನಗೆ ಒಂಥರ ಆಗ್ತಿರತ್ತದು. ಬಟ್ ಬರೀಬೇಕಾದ್ರೆ ತುಂಬಾ ಚೆನ್ನಾಗಿ ನಾನು ಎಂಜಾಯ್ ಮಾಡ್ತೀನಿ. ಹಿಂಗೆ ಮಾತಾಡ್ತಾರೆ ಅವರು, ಹಿಂಗೆ ಇರ್ತಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಆ ಥರದ್ದು ಇದು ಅಷ್ಟು ಒಡನಾಟಗಳು ಇಲ್ಲ. ಎಲ್ಲೋ ಕೂತ್ಕೊಂಡು ಕೇಳಿದ್ದೀನಿ ಮಾಡಿದ್ದೀನಿ ಅನ್ನೋ ಥರನೂ ಇಲ್ಲ. ಬಟ್ ಇಟ್ ಕಮ್ಸ್ ವೆರಿ ಈಸಿ. ನನಗೆ ಆ ಥರದ್ದೇನೋ ಸಮಸ್ಯೆ ಆಗಲ್ಲ. ಅದು ಐ ಡೋಂಟ್ ನೋ, ಮೇ ಬಿ ಒಳಗಡೆ ಒಂದು ಹೆಣ್ಣಿರ್ಬೋದು ನನಗೆ ಒಂದು. So, but I think you're a very empathetic person. That's why you are. ಅದಕ್ಕೆ ಹುಡುಗಿರ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ, ಬಿಕಾಸ್ ಯು ಹ್ಯಾವ್ ಎಂಪತಿ. ಇನ್ನೇನು ಕೇಳಬೇಕು ಈಗ? ನೆಕ್ಸ್ಟ್ ನೀವು ಮಾಡಬೇಕು. ಹುಡುಗಿರ ಅರ್ಥ ಆಗುತ್ತೆ, ಬಟ್ ಹುಡುಗರ್ನೇ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಸರ್. ಹುಡುಗಿರ್ ತುಂಬಾ ಈಸಿ ಸರ್ ಅರ್ಥ ಮಾಡ್ಕೊಳ್ಳೋದು. ನಾವು ಬೇಡ ಅಂದ್ರೆ ಬೇಕು ಅಂದ್ರೆ ಬೇಡ, ಸಿಂಪಲ್ ಅಷ್ಟೇ. ಇದಕ್ಕೂ ಒಂದು ಕತೆ ಇದೆ, ಹೇಳ್ತೀನಿ ಕೇಳಿ. ಹುಡುಗಿರ ಅರ್ಥ ಆಗಲ್ಲ ನನಗೆ. ಎಸ್ ಸರ್. ಒಬ್ಬ ಹುಡುಗ ತಪಸ್ ಮಾಡ್ಬಿಟ್ನಂತೆ. ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ನಂತೆ. ದಿನಾ ಈ ಮಾರತಳ್ಳಿ ಟ್ರಾಫಿಕ್ ಅಲ್ಲಿ ದಾಟ್ಕೊಂಡು ಹೋಗಿ ಯಾರು ಹೋಗ್ತಾರೆ ಅಂದ್ಬಿಟ್ಟು ತಪಸ್ ಮಾಡಿದ್ದಕ್ಕೆ ದೇವ್ರು ಬಂದಂತ. ದಿನ ಟ್ರಾಫಿಕ್ ಅಲ್ಲಿ 2.5 ಗಂಟೆ ಹೋಗಕ್ಕೆ ಬರಕ್ಕೆ ಬೇಕು ಆಫೀಸಿಗೆ. ನನ್ ಮನೆಯಿಂದ ಆಫೀಸಿಗೆ ಡೈರೆಕ್ಟ್ ನಾನು ಒಬ್ಬನೇ ಓಡಾಡ್ಬೇಕು. ಆ ಥರ ಒಂದು ಫ್ಲೈಓವರ್ ಹಾಕ್ಕೊಡು ಅಂದ. ಆಮೇಲೆ ನಾನು ಬೇರೆ ಬೇರೆ ಸಿಟೀಸ್ಗೆಲ್ಲ ಓಡಾಡಬೇಕು. ನನಗೆ ಬೈಕ್ ರೈಡಿಂಗು, ಕಾರ್ ರೈಡಿಂಗ್ ಎಲ್ಲ ತುಂಬ ಇಷ್ಟ. ನಾನು ಒಬ್ಬನೇ ಹೋಗ್ಬೇಕು, ನಾನು ಒಬ್ಬನೇ ಬರ್ಬೇಕು. ಆ ಥರ ನಂಗೆ ಫ್ಲೈಓವರ್ ಮಾಡಿಕೊಡು. ಬೇಡ ಕಣ, ತುಂಬ ಬಜೆಟ್ ಆಗುತ್ತೆ, ಸರ್ಕಾರಿ ರೂಲ್ಸ್ ಎಲ್ಲ ಇದ್ದಾವೆ, ಇದನ್ನೆಲ್ಲ ಮಾಡ್ಕೊಡಕ್ಕೆ ಆಗಲ್ಲ. ಬೇರೆ ಏನಾದ್ರು ಕೇಳು, ವಯಸ್ಸಲ್ಲಿದೆಯಾ, ದುಡ್ಡು ಕೇಳು, ಮತ್ತೊಂದು ಕೇಳು, ಮತ್ತೊಂದು ಕೇಳು. ಇಂಥದ್ದೆಲ್ಲ ಮಾಡಿ ಏನು ವೇಸ್ಟ್ ಇದು. ವಾರ ನಾನು ಕೊಡಕ್ಕೆ ಬಂದಿದ್ದೀನಿ, ನೀನು ಕೇಳ್ತಾ ಇರೋದು ಡಬ್ಬಾ ಮ್ಯಾಟರ್ ಇದು ಅಂತ ಒಪ್ಪಿಸ್ಕೊಂಡಂತೆ ದೇವರು. ಬೇರೆ ಏನು ಕೇಳೋದು ಅಂತ ಯೋಚನೆ ಮಾಡಿ ಆ ಹುಡುಗ ಕೇಳಿದ್ನಂತೆ. ಈ ಹುಡುಗಿರ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಕೊಡು. ದೇವರು ಸರ್ರ ಅಂತ ಒಂದು ರೌಂಡ್ ತಿರುಗ್ಬಿಟ್ಟು ಎಷ್ಟು ಫ್ಲೈಓವರ್ ಬೇಕಾದ್ರೆ ಎಷ್ಟು ಫ್ಲೈಓವರ್ ಬೇಕು ಅದು ಮಾತ್ರ ಆಗಲ್ಲ. ಅದು ಸರ್, ಈ ಸಿನಿಮಾದಲ್ಲೆಲ್ಲ ತೋರಿಸಿನೇ ಹಂಗಾಗಿರೋದು ಸರ್. ಬಟ್ ನಾವು ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋದು ಆ್ಯಕ್ಚುಲಿ ತುಂಬ ಈಸಿ. ಹುಡುಗರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಸರ್. ಟ್ರೂ, ಕಷ್ಟ. ಈ ಹುಡುಗನ್ನ ಅರ್ಥ ಮಾಡ್ಕೋಬೇಕಂತ ಏನಿಲ್ಲ ರೀ. ಅಲ್ಲ, ಅರ್ಥ ಮಾಡ್ಕೊಳಕ್ ಹೋದ್ರೆ ಏನಂತ ಜಾಸ್ತಿ ವಿಷಯಗಳು ಸಿಗೋದಿಲ್ಲ. ಅದರಿಂದ ಡೋಂಟ್ ಟ್ರೈ. ಅದು ಅದು ಬೇಕಾಗೇ ಇಲ್ಲ. ಸೊ ಇವಾಗ ಟೋಟಲ್ ಆಗಿ ಮನದ ಕಡಲು ರಿಲೀಸ್ ಆಗಿದೆ ಅಂತ ಅನ್ಕೊಳ್ಳಿ, ಪ್ರೊಜೆಕ್ಷನ್ ನಡೀತಿದೆ ಅಂತ ಅನ್ಕೊಳ್ಳಿ. ನಿಮಗೆ ಏನ್ ಅನ್ಸುತ್ತೆ ಅದೊಂದು? ಈಗ ಮುಂಗಾರ ಮಳೆ ಮೇಕರ್ಸೇ ಮಾಡಿರೋದು. ಈ ಕೃಷ್ಣಪ್ಪನವರು, ನಾನು, ಗಂಗಣ್ಣ, ಪ್ರತಾಪ್ ರಾವ್, ವಿತಾಪೆ.
ಈ ಥರ ಸುಮಾರು ಪೂಜಾ ಗಾಂಧಿ ಅವರು ಕೂಡ ನಮಗೆ ರೀಸೆಂಟಾಗಿ ಪ್ರಮೋಷನ್ಗೆಲ್ಲ ಸೇರ್ಕೊಂಡಿದ್ದಾರೆ. ಕೆಲವು ಮೇಜರ್ ಟೆಕ್ನಿಷಿಯನ್ಸು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರೂ ಸೇಮೆ. ಈ ಸಿನಿಮಾ ಏನಾಗುತ್ತೆ ನಿಮ್ಮ ಪ್ರಕಾರ? ಮುಂಗಾರು ಮಳೆಕ್ಕಿಂತ ದೊಡ್ಡ ಹಿಟ್ ಆಗುತ್ತೆ ಸರ್. ಸೊ ಇಟ್ಸ್ ಗೋನ್ ಬಿ ಅ ಸೂಪರ್ ಹಿಟ್. ಈ ಜೆನ್ಸಿಗೆ ಯಾರೂ ಸಿನಿಮಾ ಮಾಡ್ತಾ ಇಲ್ಲ. ಫೈಟಿಂಗ್ ಬಿಟ್ಟು ನಮ್ಮ ಜೆನ್ಸಿ ಲವ್, ಇನ್ಫ್ಯಾಕ್ಚುಯೇಷನ್, ಕೇರ್, ಫ್ರೆಂಡ್ಶಿಪ್ ಅದು ಯಾರೂ ತೋರಿಸಿಲ್ಲ. ಐ ಥಿಂಕ್ ಇಟ್ಸ್ ಗೋನ್ ಬಿ ಅ ಹ್ಯೂಜ್ ಹಿಟ್. ಆಮೇಲೆ ನಿಮ್ಮಿಂದ ಆ್ಯಸ್ ಯೂಶ್ವಲ್ ತುಂಬ ಜನ ರೈಟರ್ಸು, ಡೈರೆಕ್ಟರ್ಸು ನಿಮ್ಮ ಸ್ಟೋರಿಯಿಂದ ಇಂಪ್ರೆಷನ್ ಆಗಿ ದೇ ವಿಲ್ ಮೇಕ್ ಬೆಟರ್ ಫಿಲ್ಮ್ಸ್ ಲೈಕ್ ದಿಸ್. ಇದನ್ನ ಆಕ್ಟ್ ಮಾಡಿದೀವಿ, ನಾಳೆ ದಿವಸ ಒಂದು 15 ಆಫರ್ ಬರ್ತವೆ ಅಂತ ಹೇಳ್ತೀರಾ? ಬರೀ ಆಡಿಯನ್ಸ್ ಆಗಿ ಹೇಳ್ತಿದ್ದೀರಾ? ಆಸ್ ಅ ಆಡಿಯನ್ಸ್ 100% ಆಸ್ ಅನ್ ಆಡಿಯನ್ಸ್ ಎಲ್ಲರಿಗೂ ಕನೆಕ್ಟ್ ಆಗಂಥದ್ದು ಸರ್. ಇಟ್ಸ್ ನಾಟ್ ಲೈಕ್ ಏನೋ ಒಂದು ಮೂವಿ ನೋಡ್ತಾ ಇದ್ದೀವಿ ಆ ಥರ ಏನಿಲ್ಲ ಸರ್. ಎಲ್ಲರಿಗೂ ಎಲ್ಲ ಸೀನ್ಸ್ ಅರ್ಥ ಆಗುತ್ತೆ. ಇವಾಗ ಏನು ನಮ್ಮ ಇಂಡಸ್ಟ್ರಿಗೆ ಬೇಕು ಅನ್ನೋದು ಒಂದೇನೋ ಇದೆ ಅಲ್ವಾ. ಇಟ್ಸ್ ಲೈಕ್ ಫೈಟ್ ಏನೋ ಒಂದು ಬರೀ ಲೈಕ್ ಸೇಮ್ ಒಂದೇ ಥರ ಅನ್ನಿಸ್ತಿದೆ ಸರ್. ಏನೋ ಒಂದು ನ್ಯೂ. ಇಟ್ಸ್ ಮನದ ಕಡೆಯವರು ಹಾಗೆ ನಮ್ಮಿಬ್ರು ಕ್ಯಾರೆಕ್ಟರ್ಸ್ ನಾನು ನೋಡಿದ್ರೆ ಐ ಬಿ ಲೈಕ್ ವಾವ್, ಫೈನಲಿ ಹುಡುಗಿರ್ನ ಕರೆಕ್ಟಾಗಿ ತೋರಿಸಿದ್ದಾರೆ. ಅಂದರೆ ನಾವು ಹೆಂಗಿರ್ತೀವಿ, ಮೂಡ್ ಸ್ವಿಂಗ್ಸ್ ಎಲ್ಲ ಬಿಟ್ಟು ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ನಮ್ಮ ಬಿಹೇವಿಯರ್ ಪ್ಯಾಟರ್ನ್ಸ್ ಏನಿರುತ್ತೆ ಎಲ್ಲ ನೀವು ಆ್ಯಕ್ಯುರೇಟಾಗಿ ಬರ್ದಿದ್ದೀರಾ. ಹುಡುಗಿರಿ ಸಿನಿಮಾ ನೋಡಿದಾಗ ದೇ ವಿಲ್ ಬಿ ಸೋ ಹ್ಯಾಪಿ ದಟ್ ದೇರ್ ಸಮ್ ಪಾರ್ಟ್ ಆಫ್ ದೆಮ್ ವಿಲ್ ಬಿ